ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಅಥವಾ ಸ್ನೇಹ ಏನ್ ಹೆಸರು ಕೊಡ್ಬೇಕಂತ ನನಗ್ ಗೊತ್ತಿಲ್ಲ. ಒಂದಷ್ಟು ಸೂರಜ್ ಮತ್ತೆ ರಾಶಿಕಾ ಆಗಿರ್ಬೋದು, ಮತ್ತೆ ನೀವು ಕಾವ್ಯ ಇಬ್ರು ಕೂಡ ತುಂಬಾ ಎಂಟರ್ಟೈನ್ ಮಾಡ್ತಾ ಇದ್ರಿ. ಏನಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ತುಂಬಾ ಎಂಟರ್ಟೈನ್ ಮಾಡ್ತಿದ್ರು ಅಂತಂದ್ರೆ ನಿಮ್ಮ ಪೇರ್. ಸೊ ಕೆಲವ್ರು ಹೇಳ್ತಾರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಅಲ್ಲಿ ಹೇಗಿದ್ರು ಹಾಗೆ ಹೊರಗಡೆ ಬಂದ್ಮೇಲೆ ಮದ್ವೆ ಆದ್ರೆ ತುಂಬಾ ಖುಷಿ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಮ ಅಭಿಮಾನಿಯೊಬ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಬೇಗೂರು ಟೆಂಪಲ್ಗೆ ಹೋಗಿ, ನಾಗೇಶ್ವರ ಟೆಂಪಲ್ಗೆ ಹೋಗಿ ಹಣ್ಣುಕಾಯಿ ಮಾಡಿಸಿ ಪೂಜೆ ಮಾಡ್ಸಿದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಏಪ್ರಿಲ್, ನಿಮ್ದು ಕಾವ್ಯದ ಇಬ್ರದೂನು ರಾಶಿ ಭವಿಷ್ಯ ಎಲ್ಲ ತಗೊಂಡೋಗಿ ಬೇಗ ಕಂಕಣ ಭಾಗ್ಯ ಕೂಡ್ ಬರ್ಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಸಿದಾರೆ. ಏನ್ ಹೇಳ್ತೀರಾ ಅವ್ರ ಪ್ರೀತಿಗೆ ಅಭಿಮಾನಕ್ಕೆ? ಖುಷಿ ಆಯ್ತದೆ ಮೇಡಮ್. ಅಂದ್ರೆ ಆ ತರ ನೋಡೋರಲ್ಲ, ಅವ್ರ ಖುಷಿ ಅಲ್ವಾ ಮೇಡಮ್. ಅವ್ರ ಖುಷಿ ಅಂದ್ರೆ ಹಿಂಗಿದ್ರೆ ಚೆನ್ನಾಗಿರ್ತದೆ ಅಂತ ತಪ್ಪೇ ಇಲ್ಲ ಅಲ್ವಾ ಮೇಡಮ್. ಅದು ನೋಡಿದಾಗ ಅಂದ್ರೆ ಅಷ್ಟು ನಮ್ಮನ್ನ ಅಷ್ಟು ಕನೆಕ್ಟ್ ಮಾಡ್ಕೊಂಡು ನೋಡೋರೆ, ಅಷ್ಟು ಪ್ರೀತಿಸಿ ನೋಡೋರೆ ಅಂದಾಗ ಸಖತ್ ಖುಷಿ ಆಯ್ತದೆ. ಬಟ್ ನಾವು ಒಳ್ಳೆ ಸ್ನೇಹಿತರು ಮೇಡಮ್, ಸ್ನೇಹಿತರಾಗೆ ಇರ್ತೀವಿ. ಅಂದ್ರೆ ಒಳಗಡೆ ಇದ್ದಂಗೆ ಇರ್ಬೋದು, ಬಟ್ ಸ್ನೇಹಿತರಾಗೆ ಇರ್ತೀವಿ. ಈ ಹಿಂದೆ ಗಗನ, ಅದಾದ್ಮೇಲೆ ಐಶು, ಈಗ ಕಾವ್ಯ, ಯಶು, ಈಗ ಕಾವ್ಯ, 3 ಜನದ ಮೇಲೂ ಕೂಡ ಯಾರ ಮೇಲೂ ನಿಮಗ್ ಲವ್ ಆಗಿಲ್ಲ, ಜಸ್ಟ್ ಫಾರ್ ಫನ್. ಅದೇ ಒಳ್ಳೆ ಸ್ನೇಹಿತರಾಗಿದ್ರು. ಕಾಲ್ ಎಳಿದ್ರು ರೇಗ್ಸೋದು. ಈಗ ಊರ್ ಕಡೆ ಹೋದಾಗ್ಲೂ ಅಷ್ಟೇ, ಈಗ ನಮ್ಮ ಅತ್ತೆ ಮಕ್ಳು, ನಮ್ಮ ಮಾವನ ಮಕ್ಳು ಯಾರಾದ್ರು ನಾನು ಹಂಗೆ ಕಾಲ್ ಎಳಿದು ರೇಗ್ಸೋದೆಲ್ಲ ಮಾಡ್ತಾ ಇರ್ತೀನಿ. ತಮಾಷೆ ಅವರು ಅದನ್ನ ಹಂಗೆ ತಕತಿದ್ರು.